ಬರ್ತಿದ್ದೀರಾ? ಸೂರ್ಯ ಬಂದಿಲ್ಲ ಅಂದ್ರೆ ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅವನನ್ನು ಬಿಡಿಸ್ಕೊಂಡ್ಬರ್ಬೇಕು ಅಂದ್ರೆ ಇರೋದು ಒಂದೇ ದಾರಿ, ಜಾಮೀನು. ರೀ, ನೀವು ಲಾಯರ್ ತಾನೆ, ಇನ್ಸ್ಪೆಕ್ಟರ್ನ ದಬಾಯಿಸಿ ಸೂರ್ಯನ್ ಕರ್ಕೊಂಡು ಬರ್ಬೇಕಾಗಿತ್ತು. ಅದಷ್ಟು ಸುಲಭ ಅಲ್ಲ ಅಕ್ಕ. ಪೊಲೀಸ್ ಸ್ಟೇಷನ್ ಅಂದಮೇಲೆ ಅವ್ರದ್ದೇ ಆದಂಥ ಸಾಕಷ್ಟು ಪ್ರೊಸೀಜರ್ಸ್ ಇರುತ್ತೆ. ಸೂರ್ಯನೇ ವೇದಿಕೆಗೆ ಹೊಡೆದಿರೋದಕ್ಕೆ ಡೆಫಿನೆಟ್ ರಿಟರ್ನ್ ಕಂಪ್ಲೇಂಟ್ ಇದೆ. ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ. ವೇದಿಕಾ ಏನಂದ್ಲು? ನೀವು ಅವ್ರ ಹತ್ರ ಮಾತಾಡ್ರಾ? ಅವಳು ಯಾಕಂತ ಹೀಗೆ ಮಾಡಿದ್ದು? ಮಾತಾಡಿದ್ವಿ, ಕಲ್ಲು ಬಂಡೆ ಥರ ಕೂತಿದ್ಲು. ನಾನು ಸೂರ್ಯ ಎಷ್ಟು ಬೇಡ್ಕೊಂಡ್ವಿ ಗೊತ್ತಾ? ನಮ್ಮ ಮಾತು ಕೇಳಲೇ ಇಲ್ಲ. ಸೂರ್ಯನ ಎದುರುಗಡೆನೆ ಅವನೇ ಹೊಡೆದಿದ್ದು ಅಂತ ಹೇಳಿದ್ಲು. ಹೌದಾ? ಯಾಕೆ ಹೀಗೆ ಮಾಡಿದ್ಲು? ಅವಳಿಗೆ ಅವ್ರ ಚಿಕ್ಕಪ್ಪನ ಕಂಡ್ರೆ ತುಂಬಾ ಗೌರವ ರೀ. ಇದನ್ನಲ್ಲ ಆ ಲೋಫರ್ ನಿನ್ನ ಮಗಳಿಗೆ ತಾಳಿ ಕಟ್ಟಿರೋನು. ಅವನು ಇವಳು ಹೆದರಿಸಿ ಕಂಪ್ಲೇಂಟ್ ಕೊಡ್ಸಿದ್ದಾನೆ. ಇವಳು ಹೆದರ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೇ ಅನ್ಕೊಂಡೆ. ಪಾಪ ವೇದಿಕಾ, ಅವನು ಅಷ್ಟೊಂದು ಹೆದರ್ಸಿದ್ರೆ ಅವಳು ಏನ್ ಮಾಡಕ್ಕಾಗುತ್ತೆ? ಭಾವ, ನೀವಾದ್ರೂ ಅವನ ಹತ್ರ ಮಾತಾಡೋದು ತಾನೆ. ಏನಂತ ಮಾತಾಡ್ಲಿ? ಎಲ್ಲ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದ. ಪೊಲೀಸ್ನವ್ರ ಮುಂದೆ ನಮ್ಗೆ ಸವಾಲಾಗ್ತಾನೆ, ನಿಮ್ಗೆ ಏನ್ ಮಾಡಕ್ಕಾಗುತ್ತೆ ಅಂತ. ಅಲ್ಲ ರವಿ, ಸೂರ್ಯನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಸುಳ್ಳು ತಾನೆ. ಸೂರ್ಯ ವೇದಿಕಂಗೆ ಹೊಡೆಯಕ್ಕೆ ಸಾಧ್ಯನೇ ಇಲ್ಲ ಅಂದಮೇಲೆ ಮೆಡಿಕಲ್ ರಿಪೋರ್ಟ್ ಹೇಗೆ ಸಿಗುತ್ತೆ? ಈಗಿನ ಕಾಲದಲ್ಲಿ ದುಡ್ಡು ಕೊಟ್ರೆ ಮನುಷ್ಯನ ನೇತೆ ಕೊಂಡ್ಕೋಬಹುದು, ಸರ್ಟಿಫಿಕೇಟ್ ಕೊಂಡ್ಕೊಳಕ್ಕಾಗಲ್ಲೇನಮ್ಮ? ಅಂದ್ರೆ ನೀನು ಹೇಳೋದು ಸೂರ್ಯ ಏನು ತಪ್ಪು ಮಾಡದೇ ಇದ್ರೂ ಅವ್ನು ಜೈಲಿಗೆ ಹೋಗ್ಬೇಕು ಅಂತನಾ? ಹಾಗಲ್ಲಮ್ಮ, ಜಾಮೀನು ಸಿಗುತ್ತೆ. ಅಲ್ಲಿವರೆಗೂ ಸ್ಟೇಷನಲ್ಲೇ ಇರಬೇಕಾಗುತ್ತೆ. ನನ್ನ ಮನಸ್ಸಲ್ಲಿ ಎಷ್ಟೇ ಬೇಸರ ಇದ್ರೂ ಅದನ್ನೆಲ್ಲ ಮರೆತು ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿ ಅವಳನ್ನ ಮನೆ ತುಂಬಿಸ್ಕೋಬೇಕು ಅಂದ್ಕೊಂಡಿದ್ದೆ. ವೇದಿಕಾ ಹೀಗೆ ಮಾಡ್ಬಿಟ್ಲಲ್ಲ. ಅತ್ತೆ, ನನ್ಗನ್ನಿಸ್ತಿದೆ ಇದೆಲ್ಲ ಆರ್ತಿ ಅಕ್ಕಂದೆ ಕೈವಾಡ ಅಂತ. ಆರ್ತಿ ಕೈವಾಡನ? ಹೌದತ್ತೆ. ಸಂತೋಷ್ನ ಭಾವಂಗ್ ಪರಿಚಯ ಮಾಡಿಸಿದ್ದು, ಜಾತ್ರೆಯಲ್ಲಿ ಮದ್ವೆ ವಿಷಯ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡಿದ್ದು, ಇದೆಲ್ಲ ಆರ್ತಿ ಅಕ್ಕನ ಪ್ಲಾನಾ? ಇಷ್ಟೆಲ್ಲ ಮಾಡಿದವ್ರಿಗೆ ಇದೇನು ದೊಡ್ಡ ವಿಷಯನಾ? ಸೂರ್ಯ ಭಾವ ಮನೆಯಿಂದ ಆಚೆಗೆ ಹಾಕಿದ್ರು. ಆ ಸಿಟ್ಟಿಗೆ ಸಂತೋಷ್ ಜೊತೆ ಸೇರ್ಕೊಂಡು ಸೂರ್ಯ ಭಾವನ ಮೇಲೆ ಸೇಟ್ ತೀರ್ಸ್ಕೊತಾ ಇದ್ದಾರೆ. ಹಲೋ ವೇದಿಕಾ, ನಾನು ಆರ್ತಿ. ಹೇಳಿ ಚಿಕ್ಕಮ್ಮ. ಸೂರ್ಯ ಅವರು ನಿನ್ ಮೇಲೆ ಕೈ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಂತೆ. ನಿಜ ಹೇಳು ವೇದಿಕಾ, ಸೂರ್ಯ ಅವರು ನಿನ್ ಮೇಲೆ ಕೈ ಮಾಡಿದ್ರಾ? ಅದು ನಿಜ ಹೇಳು ವೇದಿಕಾ, ಸೂರ್ಯ ಅವರು ನಿನ್ ಮೇಲೆ ಕೈ ಮಾಡಿದ್ರಾ? ಅವ್ರು ಆ ರೀತಿ ಮಾಡೋರಲ್ಲ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನಿಜ ಹೇಳು. ಚಿಕ್ಕಮ್ಮ, ಯಾರ ಹತ್ರಕ್ಕೆ ಮಾತಾಡ್ತಿರೋದು? ಆರ್ತಿ ಚಿಕ್ಕಮ್ಮ. ಓಹೋ, ಕೊಡಿಲಿ. ನಮಸ್ಕಾರ ಅಕ್ಕ. ಹಾಟ್ ನ್ಯೂಸ್ ಗೊತ್ತಾಯ್ತಾ ಅಕ್ಕ? ನಿಮ್ಮನ್ನ ಮನೆಯಿಂದ ಹೊರಗಾಕ್ಸಿರೋ ಸೂರ್ಯನ ಒಳಗೆ ಹಾಕ್ಸಿದ್ದೀನಿ. ನಮಗೆ ಸಪೋರ್ಟ್ ಮಾಡಿರೋ ನಿಮ್ಮನ್ನ ಮನೆಯಿಂದ ಹೊರಗಾಕ್ಸಿದ್ರು. ಅದಕ್ಕೆ ಈ ಪನಿಷ್ಮೆಂಟ್. ಮಿನಿಮಮ್ 1 ವರ್ಷ ಜೈಲು ಊಟ ಮಾಡಬೇಕು. ಆಗ ಮಾಡ್ತೀನಿ. ಅಂದ್ರೆ ಸೂರ್ಯರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಪ್ರೀತಿಲಿ ಯುದ್ಧದಲ್ಲಿ ಗೆಲ್ಲೋದಕ್ಕೆ ಏನು ಮಾಡಿದ್ರೂ ತಪ್ಪಿಲ್ಲ ಅಂತ ಯಾರೋ ಒಬ್ಬ ಇಂಗ್ಲಿಷ್ ರೈಟರ್ ಹೇಳ್ತಿದ್ದ. ಯಾರೇ ಅವನು, ನಿಂಗೇನಾರ ಗೊತ್ತಾ? ದಾಟ ಮುಂಡೆದು, ನಿನಗೆಲ್ಲಿ ಗೊತ್ತಿರುತ್ತೆ. ಯಾರವನು ಶೇಕ್ 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 ಶೇಕ್. ಯಾರಾದ್ರೇನೋ ಗೆಲ್ಲಬೇಕಷ್ಟೇ. ದಾರಿ ಯಾವುದಾದರೇನಯ್ಯ? ಹಾಗೆಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನ ದಯವಿಟ್ಟು ವಾಪಸ್ ತಗೋ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಏನಕ್ಕ, ಆ ಸೂರ್ಯ ನಿಮ್ಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾನೆ. ನಿಮ್ಮನ್ನ ಹೆಂಡತಿ ಅಂತ ನೋಡಿದ್ರೆ ಮನೆಯಿಂದ ಆಚೆ ಹಾಕಿದ್ದಾನೆ. ನನ್ನ ಜೊತೆ ಕೈ ಜೋಡಿಸಿ ಅವನ ಮೇಲೆ ರಿವೆಂಜ್ ತೀರಿಸ್ಕೋತೀರಾ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಅವನ ಪರವಾಗೇ ಮಾತಾಡ್ತಿದ್ದೀರಾ. ಚೀಪ್ ಇಂಡಿಯನ್ ಸೆಂಟಿಮೆಂಟ್ಸ್. ನೋಡು, ಸಾಕ್ಷಿ ತುಂಬಾ ಸಣ್ಣೋಳು. ಸೂರ್ಯ ಅವರಿಲ್ದೆ ಅವಳು ಊಟನೂ ಕೂಡ ಮಾಡಲ್ಲ. ದಯವಿಟ್ಟು ಅವಳಿಗೆ ಅನ್ಯಾಯ ಮಾಡಬೇಡ. ಮಗು ಊಟ ಮಾಡ್ಸಕ್ಕೆ ಮನೇಲಿ ಬೇಕಾದಷ್ಟು ಜನ ಇದ್ದಾರೆ ಬಿಡ್ರಿ.
ಅದೇ ನಿಮ್ಮ ಮಗು ಅಲ್ವಲ್ಲ. ಆ ಮಗು ಊಟ ಮಾಡಲಿಲ್ಲ ಅಂತ ನಾವು ನೀವು ನಮ್ಮ ರಿವೆಂಜನ್ನು ಮರೆಯೋಕ್ಕಾಗತ್ತಾ? ಇಂಥವ್ರಿಗೆ ಅಯ್ಯೋ ಅಂದರೆ 6 ತಿಂಗಳ ಆಯಸ್ಸು ನಮಗೆ ಕಡಿಮೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ ಅಕ್ಕ. ಸೂರ್ಯ ಅವ್ರ ಕೋಪದಲ್ಲಿ ಏನೋ ಅಂದ್ರು ಅಂತ ಅವ್ರಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ. ಏನಕ್ಕ, ನಿಮ್ಮ ಸೈಕಾಲಜಿನೇ ನನಗೆ ಅರ್ಥ ಆಗ್ತಿಲ್ಲ. ಸೂರ್ಯ ಅವರು ಎಲ್ಲರ ಮುಂದೆ ನಿಮಗೆ ಎಷ್ಟು ಅವಮಾನ ಮಾಡಿದ್ರು, ನೀವು ಅವರಿಂದ ಮನೆ ಬಿಟ್ಟು ಆಚೆ ಬರೋ ಹಾಗಾಯ್ತು. ನಿಮ್ಮ ಮಾಜಿ ಅತ್ತೆ ಇಲ್ಲ ಅಂದಿದ್ರೆ ನೀವು ಕೇರ್ ಆಫ್ ಫುಟ್ಬಾತೆ. ಆದರೂ ಎಕ್ಸ್ ಹಸ್ಬೆಂಡ್ ಮೇಲೆ ಪ್ರೀತಿ ಹೋಗಿಲ್ಲ ಅಲ್ವಾ? ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ಸೂರ್ಯ ಅವರು ನನ್ನ ಎಕ್ಸ್ ಹಸ್ಬೆಂಡ್ ಅಲ್ಲ. ನಾನು ಬದುಕಿರೋವರೆಗೂ ಅವರೇ ನನ್ನ ಗಂಡ. ಅವ್ರ ಕೋಪದಲ್ಲಿ ಒಂದು ಮಾತು ಅಂದಿರ್ಬೋದು, ಹಾಗಂತ ಅವ್ರ ಮೇಲೆ ರಿವೆಂಜ್ ತಗೊಳ್ಳೋ ಅಷ್ಟು ಕೆಟ್ಟ ಮಟ್ಟಕ್ಕೆ ನಾನು ಇಳಿದಿಲ್ಲ ಕಣ. ನನ್ನ ಅವ್ರ ಮಧ್ಯೆ ಬಿರುಕು ಬರೋದಕ್ಕೆ ಕಾರಣ ನೀನು. ವಾವ್, ಏನಕ್ಕ ಟೋನು ಕ್ಯಾರೆಕ್ಟ್ರು ಎಲ್ಲ ಚೇಂಜ್ ಆಗೋಯ್ತು. ಇಷ್ಟೋ ತನಕ ಆರ್ತಿ ಅವ್ರ ಥರ ಮಾತಾಡ್ತಿದ್ರಿ, ಈಗ ಸೂರ್ಯನ್ ಥರ ಮಾತಾಡ್ತಿದ್ದೀರಾ. ಹೌದು ಕಣೋ, ನೀನೊಬ್ಬ ಒಳ್ಳೆ ಹುಡುಗ, ಸಭ್ಯ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನಾನು ನಿನಗೆ ಮನೆಯವ್ರ ಮುಂದೆ ಸಪೋರ್ಟ್ ಮಾಡಿದೆ. ಆದ್ರೆ ನಿನ್ನ ಉದ್ದೇಶ ಹೀಗೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಸಂಚಿಗೆ ನಾವೆಲ್ಲ ಬಲಿಪಶು ಆದ್ವಿ ಅಷ್ಟೇ. ಒಂದೇ ಜೀವ 2 ದೇಹ ತರಿದ್ದು ನಾವುಗಳು ಇವತ್ತು ನಿನ್ನಿಂದ ಬೇರೆ ಬೇರೆ ಆಗಿದ್ದೀವಿ. ನೀನು ಆ ಮನೆ ಕಾಲಿಟ್ಟಾಗಿಂದ ಆ ಮನೆ ಸುಖ, ಶಾಂತಿ, ನೆಮ್ಮದಿ ಎಲ್ಲದನ್ನು ಹಾಳು ಮಾಡಿಬಿಟ್ಟೆ. ಈಗ ಪಾಪ ವೇದಿಕಾ ಕೂಡ ಅವಳ ಕೈಲಿ ಸುಳ್ಳು ಕಂಪ್ಲೇಂಟ್ ಕೊಡ್ಸಿದ್ಯಾ ಸೂರ್ಯ ಅವ್ರ ಮೇಲೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಈ ಸುಳ್ಳು ಕಂಪ್ಲೇಂಟನ್ನು ವಾಪಸ್ ತಗೊಳಕ್ ಹೇಳು. ಇಲ್ಲ ಅಂದ್ರೆ ನೀವು ಮಾತನಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗೆ ಹೋಗುತ್ತಿದ್ದಾರೆ. ಹಲೋ ಹಲೋ, ಯಾರ್ದು ಫೋನು? ವೇದಿಕನಮ್ಮ. ವೇದಿಕದ ನಂಗೆ ಕೊಡೋದಲ್ವೇನೆ? ನಾನು ಅವಳಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ನಾವು ಮಾಡೋ ಕೆಲಸನ ನಮ್ಮ ಪರವಾಗಿ ಅವಳು ಮಾಡಿದ್ದಾಳೆ. ಫೋನ್ ಮಾಡಿಕೊಡು ಅವಳಿಗೆ. ಏನ್ ಮಾತಾಡ್ತಾ ಇದ್ದೀರಮ್ಮ? ಬೇಡಮ್ಮ. ಸೂರ್ಯ ಅವ್ರು ಅರೆಸ್ಟ್ ಆಗಿದ್ದಕ್ಕೆ ನಾವು ಸಂತೋಷ ಪಡ್ತಾ ಇದೀವಿ ಅಂತ ಸೂರ್ಯ ಅವರಿಗೆ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ನಾನು ಇಷ್ಟು ಬುದ್ಧಿ ಹೇಳಿದ್ರು ನಿನಗೆ ಅರ್ಥನೇ ಆಗ್ಲಿಲ್ವೇನೆ? ಇಷ್ಟು ತೊಂದರೆ ಅನುಭವಿಸಿದ ಮೇಲೂ ನಿನಗೆ ಬುದ್ಧಿ ಬರ್ಲಿಲ್ವಾ? ಆ ವೇದಿಕಾ ಗಂಡನ ಜೊತೆ ಸೇರ್ಕೊಂಡು ನೀನೇ ಪ್ಲಾನ್ ಮಾಡಿ ಸೂರ್ಯನ ಒಳಗೆ ಹಾಕ್ಸಿದ್ಯಾ ಅಂತ ನಿನ್ ಬಗ್ಗೆ ಪ್ರಚಾರ ಮಾಡ್ತಾರೆ. ಅರ್ಥ ಮಾಡ್ಕೋ. ಸುಡೋದು ಬೆಂಕಿ, ತಂಪಾಗಿಡೋದು ನೀರಿನ ಗುಣ. ನಮ್ಮ ಕೆಲಸ ನಾವು ಮಾಡೋಣ ಅಮ್ಮ. ಆ ಸೂರ್ಯ ಜಪ ಇನ್ನೂ ನಿಲ್ಸಿಲ್ಲ ಅಲ್ವಾ ನೀನು? ನೋಡೆ, ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಆ ಸೂರ್ಯ ಅವ್ರು ಒಳ್ಳೆಯವರು, ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಪೊಲೀಸ್ನವರಿಂದ ಅವರನ್ನ ಬಿಡ್ಸೋ ಪ್ರಯತ್ನ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಹೌದಮ್ಮ, ಸೂರ್ಯ ಅವರು ನಿನ್ನ ಮನೆ ಆಚೆ ಕಚ್ಚಿದ್ದಕ್ಕೆ ಬೈದಿದ್ದಕ್ಕೆ ಸ್ಟೇಷನ್ಗೆ ಹೋಗಿದ್ದಾರೆ. ಒಳ್ಳೇದಾಯ್ತು. ಹೌದಮ್ಮ, ಸೂರ್ಯ ಅವರು ನಿನ್ನ ಮನೆ ಆಚೆ ಕಚ್ಚಿದ್ದಕ್ಕೆ ಬೈದಿದ್ದಕ್ಕೆ ಸ್ಟೇಷನ್ಗೆ ಹೋಗಿದ್ದಾರೆ. ಒಳ್ಳೇದಾಯ್ತು. ಅಪ್ಪನ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಆದಿತ್ಯ. ಯಾವ ಸೀಮೆ ಅಪ್ಪನೇ ಅವನು? ಮಕ್ಕಳ ಬಗ್ಗೆ ಕಾಳಜಿ ಇಲ್ದೇ ಇರೋನು. ಈ ವಿಷಯದಲ್ಲಿ ಇವನಿಗಿರೋ ತಿಳುವಳಿಕೆ ನಿನಗೆ ಕೂಡ ಇಲ್ಲವೇ? ಬಾದಿ ನೀನು. ನೋಡು, ತಪ್ಪು ಮಾಡಿದವರಿಗೆ ಆ ದೇವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಒಂದೇ ಆ ದೇವ್ ಶಿಕ್ಷೆ ಕೊಡ್ತಾನೆ, ಇಲ್ಲ ಅಂದ್ರೆ ಮನುಷ್ಯ ಶಿಕ್ಷೆ ಕೊಡ್ತಾನೆ. ಸುಮ್ಮನೆ ಸೂರ್ಯ ಅವರು ಒಳ್ಳೆಯವರು ಒಳ್ಳೆಯವರು ಅಂತ ಜಪ ಮಾಡ್ತಾನೆ ಇರ್ತಾಳೆ. ನೋಡಿ, ಸೂರ್ಯ ಚಿಕ್ಕಪ್ಪ ತುಂಬಾ ಒಳ್ಳೆಯವರು. ಕೈ ಮುಗಿ ಕೇಳ್ಕೊತೀನಿ, ಅವ್ರಿಗೇನು ತೊಂದರೆ ಕೊಡ್ಬೇಡಿ. ನಿಮ್ಗಷ್ಟು ಕೋಪ ಇದ್ರೆ ನನಗೆ ಎಷ್ಟು ಬೇಕಾದ್ರೂ ಹಿಂಸೆ ಕೊಡಿ. ದಯವಿಟ್ಟು ನಮ್ಮ ಮನೆಯವ್ರಿಗೆ ಯಾರಿಗೂ ತೊಂದರೆ ಕೊಡಬೇಡಿ. ನಿನಗೆ ಹಿಂಸೆ ಕೊಟ್ರೆ ನನಗೇನೇ ಸಿಗುತ್ತೆ? ಕೊತ್ತಂಬರಿ ಬೀಜ. ನಮ್ಮ ಮನೆಯವ್ರಿಗೆ ಕೊಟ್ರೆ ನಿಮ್ಗೆ ಇಲ್ಲೇನು ಸಿಗತ್ತೆ? ಇವಾಗ ಕೇಳ್ದೆ ನೋಡು, ಇದು ಒಂದೇ ಕಣೆ ಇಷ್ಟು ದಿನಕ್ಕೆ ನೀನು ಕೇಳಿರೋ ಇಂಟೆಲಿಜೆಂಟ್ ಪ್ರಶ್ನೆ. ಹೇಳ್ತೀನಿ ಕೇಳು. ನಿಮ್ಮ ಮನೆಯವರಿಗೆ ಟಾರ್ಚರ್ ಕೊಟ್ಟರೆ ಪ್ರತಿಯೊಬ್ಬರು ನನ್ನ ಮುಂದೆ ನಿಂತ್ಕೊಂಡು ಅಂಬೋ ಅಂತ ಶರಣಾಗ್ತಾರೆ. ಆಗ ನಾನು ನಿಮ್ಮ ಮನೆ ಅಳಿ ಆಗೋದು ಈಸಿ. ನಿಮ್ಮ ಮಾತಿಗೆ
ನಾನೇ ಒಡೆಯ. ಅದಕ್ಕೆ ಕಣೆ ನಿಮ್ಮ ಮನೆಯವ್ರಿಗೆ ಒಬ್ಬೊಬ್ಬರಿಗೆ ಬಿಸಿ ಮುಟ್ಟಿಸ್ತಾ ಇರೋದು. ಅದರಲ್ಲೂ ನಿಮ್ಮ ಚಿಕ್ಕಪ್ಪ ಸೋಡಾ ಬುಡ್ಡಿ ಅವನಿಗೆ. ಆಗ ಅವನು ನನ್ನ ಮಾತನ್ನ ಕೇಳೋದು. ಇವೆಲ್ಲ ನಿಂಗೆ ಅರ್ಥ ಆಗಲ್ಲ. ಹೋಗ ಒಳಗೆ. ಹೀಗೆಲ್ಲ ಮಾಡಿದ್ರೆ ನೀವು ಖಂಡಿತ ಉದ್ಧಾರ ಆಗಲ್ಲ. ಯು ಆರ್ ರಾಂಗ್ ವೇದಿಕಾ. ಹೀಗೆ ಮಾಡಿದ್ರೇನೆ ಉದ್ಧಾರ ಆಗೋದು. ನಿಮ್ಮಪ್ಪ ಬರ್ತಿದ್ದಾನೆ ಕೃಷ್ಣ ಸಂಧಾನಕ್ಕೆ. ಹೋಗೊಳಗೆ. ನನ್ನ ಮಾತು ಕೇಳಿ. ಹೋಗೆ ಒಳಗೆ. ಬಾಸ್ ಏನ್ ಇಷ್ಟರ? ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಂತೋಷ್, ನನ್ನ ಮಗಳ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ಅಂತ ಕೇಳ್ಬೋದಾ ಬಾಸ್? ಅವಳು ಸೂರ್ಯನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದರಿಂದ ಅವನ ಜೀವನನೇ ಹಾಳಾಗೋಗುತ್ತೆ. ಅದಕ್ಕೆ ಅರ್ಜೆಂಟಾಗಿ ಮಾತಾಡಬೇಕು. ಸ್ವಲ್ಪ ಕರಿಯಪ್ಪ. ಅದು ಸುಳ್ಳು ಕಂಪ್ಲೇಂಟ್ ಅಲ್ಲ ಬಾಸ್. ನಿಮ್ ತಮ್ಮ ನನ್ನ ಹೆಂಡತಿ ಮೇಲೆ ಕೈ ಮಾಡಿದ್ದ, ಅದಕ್ಕೆ. ಇದು ಸುಳ್ಳು. ಸೂರ್ಯ ವೇದಿಕಂಗೆ ಹೊಡೆದಿಲ್ಲ. ಬಹುಶಃ ಆರ್ತಿ ಮಾತು ಕೇಳ್ಕೊಂಡು ಈ ರೀತಿ ಮಾಡಿದ್ದಾಳೆ. ಆರ್ತಿಗೆ ಸೂರ್ಯನ ಮೇಲೆ ಸಿಟ್ಟಿದೆ. ಆರ್ತಿ ಹೇಳ್ಕೊಟ್ಟಿರೋದ್ರಿಂದ ಕೇಸ್ ಹಾಕಿದ್ದಾಳೆ. ದಯವಿಟ್ಟು ಕರಿಯಪ್ಪ, ಅವಳ ಹತ್ರ ಮಾತಾಡಬೇಕು. ಬಾಸ್, ಇವಳು ಇನ್ನೊಬ್ರು ಮಾತು ಕೇಳ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾಳೋ ಅಥವಾ ಇವಳೇ ಕಂಪ್ಲೇಂಟ್ ಕೊಟ್ಟಿದ್ದಾಳೋ ಅದು ನಿಮಗೆ ಬೇಡ. ಅದನ್ನ ಕೋರ್ಟ್ ನೋಡ್ಕೊಳುತ್ತೆ. ನೀವು ಅವಳನ್ನ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಿ? ನೀವು ಅವಳ ಹತ್ರ ಮಾತಾಡೋದು, ಅವಳ ತಲೆಗಿಲ್ದಿಗಿರೋ ತುಂಬೋದು, ಬ್ರೈನ್ ವಾಶ್ ಮಾಡೋದು. ಸೊ ಐ ಆಮ್ ಸಾರಿ, ವೇದಿಕನ್ನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ. ಓಕೆ ಸಂತೋಷ್, ನಿನ್ನ ಕಾಲಕ್ಕೆ ಬೇಕಾದ್ರೆ ಬಿಡ್ತೀನಿ. ಸೂರ್ಯನ ಮೇಲೆ ಕೇಸ್ ಆಗ್ಬಿಟ್ರೆ ಅವನ ಲೈಫೇ ಸ್ಪಾಯ್ಲ್ ಆಗೋಗುತ್ತೆ. ದಯವಿಟ್ಟು ಅವಳನ್ನ ಕರಿಯಪ್ಪ, ಮಾತಾಡಬೇಕು. ಬಾಸ್, ನೀವು ಈ ರೀತಿ ನನ್ನ ಕಾಲು ಹಿಡ್ಕೊಳ್ಳೋದ್ರ ಬದಲಾಗಿ ಯಾವ್ದಾರ ಸ್ವಾಮೀಜಿ ಕಾಲೋ ಅಥವಾ ದೇವ್ರ ಕಾಲೋ ಹಿಡ್ಕೊಳ್ಳಿ. ನಿಮಗೆ ಸಹಾಯ ಆದ್ರೂ ಆಗ್ಬಹುದು. ನೋಡು ಸಂತೋಷ್, ವೇದಿಕಾ ನನ್ನ ಮಗಳು. ಅವಳ ಹತ್ರ ಮಾತಾಡೋ ಹಕ್ಕು ನನಗಿದೆ. 5 ನಿಮಿಷ ಅಷ್ಟೇ, ಅವಳ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ, ಪ್ಲೀಸ್. ನೋಡಿ ಬಾಸ್, ನಾನು ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಚಿಕ್ಕ ಮಕ್ಳ ಥರ ಹಠ ಮಾಡ್ತಾ ಇದ್ರೆ ಪೊಲೀಸಿಗೆ ಫೋನ್ ಮಾಡಬೇಕಾಗತ್ತೆ. ನಿಮ್ಮ ತಮ್ಮ ಜೈಲಿನಲ್ಲಿದ್ದಾನಲ್ಲ, ಅಲ್ಲೇ ಕಂಪ್ನಿ ಕೊಡ್ಬೋದು. ಏನಂತೀರಾ? ಪೊಲೀಸಿಗೆ ಫೋನ್ ಮಾಡ್ಲೋ ಅಥವಾ ಹೋಗ್ತೀರಾ? ಸಂತೋಷ್, ನಿನ್ ಕಾಲು ಹಿಡ್ಕೊಳ್ತೀನಪ್ಪ. ಅಪ್ಪ, ನಿನಗೆ ಯಾರೇ ಬರಕ್ಕೆ ಹೇಳಿದ್ದು? ಹೋಗಿ ಒಳಗೆ. ಅಪ್ಪ, ನೀವು ಮೊದಲು ಇಲ್ಲಿಂದ ಹೊರಟೋಗಿ ಈಗ ಯಾಕಪ್ಪ ಇವ್ರ ಕಾಲಿಗೆ ಬೀಳ್ತೀರಾ? ಇವ್ರ ಕಾಲಿಗೆ ಬೀಳೋದನ್ನ ನಾನು ನೋಡೋಕ್ಕಾಗ್ತಾ ಇಲ್ಲ. ನಿಮ್ಮ ಮಗಳೇ ಹೇಳಿದ್ರು. ಈಗ್ಲಾರು ಹೋಗ್ತೀರಾ? ದಯವಿಟ್ಟು ಹೊರಡಿ. ಶಬಾಷ್, ಅಪ್ಪನಿಗೆ ತಕ್ಕ ಮಗಳು. ಎಂಥ ಸೆಂಟಿಮೆಂಟ್. ನಡೆಯವಳಿಗೆ. ನಮಸ್ಕಾರ ಸರ್. ನಮಸ್ಕಾರ. ನಾನೇ ನಿಮ್ಗೆ ಆಗಲೇ ಫೋನ್ ಮಾಡಿದ್ದು. ನಮ್ಮ ಕೇಸ್ನ ದಯವಿಟ್ಟು ತಾವೇ ಹ್ಯಾಂಡಲ್ ಮಾಡ್ಬೇಕು ಸರ್. ಸರಿ, ಆಯ್ತು, ಮಾಡೋಣ. ಒಂದು ಕೇಸ್ಗೆ ನಾನು 50,000 ರೂಪಾಯಿ ತಗೋತೀನಿ. ಅಡ್ವಾನ್ಸು ಅಂತ 10,000 ರೂಪಾಯಿ ತಗೋತೀನಿ. ಈಗ ನಿನ್ನ ಹತ್ರ ಹಣ ಇದೆಯಾ? ಸರ್, ನನ್ನ ಹತ್ರಕ್ಕೆ ಈಗ ಅಷ್ಟು ಹಣ ಇಲ್ಲ ಸರ್. ಇದೊಂದು ಕೇಸ್ ಗೆಲ್ಲಿ ಸರ್, ನನಗೆ ಕೈ ತುಂಬ ದುಡ್ಡು ಸಿಗುತ್ತೆ. ಅದರಲ್ಲಿ ನಿಮಗೇನು ಒಂಚೂರು ಕೊಡ್ತೀನಿ ಸರ್. ಅದೆಲ್ಲ ಆಗಲ್ಲಪ್ಪ. ಈಗ ತಕ್ಷಣದಲ್ಲಿ ಹಣ ಇದೆಯಾ? ಸರ್, ಒಂಚೂರು ದೊಡ್ಡ ಮನ್ಸು ಮಾಡಿ ಸರ್. ಸರ್, ಈ ವಾರದಲ್ಲಿ ನಂಗೆ ರಾಜಯೋಗ ಅಂತ ಗಡ್ಡ ಸ್ವಾಮಿಗಳು ಹೇಳಿದ್ದಾರೆ. ಇನ್ನು 2 ದಿನ ಇದೆ, ಕೇಸ್ ಗೆದ್ದು ಬಿಡ್ತೀನಿ. ದೊಡ್ಡ ಮನ್ಸು ಮಾಡಿ ಸರ್. ವಿಶ್ವಾಸ್, ಕರ್ಕೊಂಬರ್ರವ್ರನ್ನ. ಏನೇನೋ ಕತೆ ಹೇಳ್ಬೇಡ ಕಣಯ್ಯ ನೀನು. ಫೀಸ್ ಇಲ್ದೆ ಯಾರು ಕೇಸ್ ತಗೋತಾರೆ? ಹೋಗ ನಿನ್ ಕೆಲಸ ನೋಡು. ಸರ್ ನೋಡಿ ಸರ್, ರಾಜಯೋಗ ಬಂದ್ರು ಬರ್ಬೋದು.
ಓಹೋ, ತಂದೆನೇ ಮಗಳ ವಿರುದ್ಧ ಮಹಾಭಾರತದಲ್ಲಿ ಅಣ್ಣ ತಮ್ಮಂದ್ರು ಕಿತ್ತಾಡಿದ್ ನೋಡಿದ್ದೆ. ಇಲ್ಲಿ ಅಪ್ಪ ಮಗಳು ಚೆನ್ನಾಗಿದೆ. ಹೇಗಿದೆಯಮ್ಮ ವೇದಿಕಾ? ಚಿಕ್ಕ ಮಗು ಇದ್ದಾಗಿಂದನು ನಿನ್ನನ್ನು ಎತ್ತಾಡಿಸ್ತು ಅನ್ಕೊಂಡೆ ಚಿಕ್ಕಪ್ಪ. ನೀನೇನಾದರೂ ಹೊಡೆದಾಕಿದ್ರೆ ನಾವು ನಿನಗೆ ಬೈತೀವಿ ಅಂತ ಅದನ್ನು ತನ್ನ ಮೇಲೆ ಹಾಕಂತಿದ್ದ ಇವನು. ಒಂದು ಏಟು ಹೊಡಿಯಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಪ್ರೀತಿ ನಿನ್ನ ಮೇಲೆ ಇವನಿಗೆ. ಅಂಥವನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದೆಯಲ್ಲ, ನಿನಗೆ ಹೇಗಾದ್ರೂ ಮನ್ಸು ಬಂತ? ಬೆಂಕಿಗೆ ಬೆಣ್ಣೆ ಕರಗೋ ಥರ ಈ ನನ್ನ ಮಗ ವೇದಿಕದ ಮನಸ್ಸಿನ ಸೆಂಟಿಮೆಂಟ್ ಮಾತಾಡಿ ಕರಗಿಸ್ಬಿಡ್ತಾನೆ ಅಂತ ಕಾಣಿಸುತ್ತೆ. ಇಷ್ಟು ದಿನ ನಾನು ಪಟ್ಟ ಕಷ್ಟ ಎಲ್ಲ ಈ ಅಪ್ಪ ಮಗಳು ಸೇರ್ಕೊಂಡು ಹಾಳು ಮಾಡಿಬಿಡ್ತಾರೆ. ನೀನು ನಮ್ಮೆಲ್ಲರ ಪ್ರೀತಿ ಮಗು ವೇದಿಕಾ. ನಾನು ಜೈಲಿಗೆ ಹೋಗೋದ್ರಿಂದ ನೀನು ಸುಖವಾಗಿರ್ತೀಯ ಅಂದರೆ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರ್ತೀನಿ. ನಾನು ಜೈಲಿಗೆ ಹೋಗೋದ್ರಿಂದ ನೀನು ಸುಖವಾಗಿರ್ತೀಯ ಅಂದರೆ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರ್ತೀನಿ. ಸೇಕೆ ಸೂರ್ಯ ರವಿ ಎಲ್ಲ ಗ್ರಹಗಳು ಒಟ್ಟಿಗೆ ಸುತ್ತಾ ಇವೆ. ನಡೆಯಲೇ ಸೂರ್ಯ ಸೂರ್ಯ ಸೂರ್ಯ. ಯುವರ್ ಆನರ್, ಡಿಫೆಂಡೆಂಟ್ ಸೂರ್ಯ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಯಾರು ಕಂಪ್ಲೇಂಟು? ಮಾಸ್ವಾಮಿಗಳೇ ನಮಸ್ಕಾರ. ಇವರೇ ವೇದಿಕಾ. ನಿಮ್ಮನ್ನು ಯಾರು ರೆಪ್ರೆಸೆಂಟ್ ಮಾಡ್ತಿದ್ದಾರೆ? ಯಾರೂ ಇಲ್ಲ ಮಾಸ್ವಾಮಿಗಳೇ, ನಾವು ಬಡವರು, ನಮ್ಮನ್ನು ನಾವೇ ರೆಪ್ರೆಸೆಂಟ್ ಮಾಡ್ಕೋಬೇಕು. ಯುವರ್ ಆನರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ವೇದಿಕಾ ಪರವಾಗಿ ನಾನು ವಕಾಲತ್ತಾಗ್ತಾ ಇದ್ದೀನಿ. ಪ್ರೊಸೀಡ್. ಪಾಂಡವರ ಕಡೆ ಕೃಷ್ಣ ಬಂದಂಗೆ ನಮ್ಮ ಪರವಾಗಿ ದೇವರು ಈ ಲಾಯರ್ನ ಕಳಿಸಿದ್ದಾನೆ. ಇಷ್ಟು ಸಾಕಲ್ವಾ ನ್ಯಾಯ ನಮ್ಮ ಪರವಾಗಿ ಆಗಕ್ಕೆ? ಓಕೆ, ಮಿಸ್ಟರ್ ರವಿ, ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ವೇದಿಕಾ ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಯುವರ್ ಆನರ್, ವೇದಿಕಾ ಅವರು ನನ್ನ ಕ್ಲೈಂಟ್ ಸೂರ್ಯ ಅವ್ರ ಮೇಲೆ ಇವ್ರ ಮನೆಗೆ ಹೋಗಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೂರ್ಯ ಅವರು ಸಮಾಜದಲ್ಲಿ ಗಣ್ಯ ವ್ಯಕ್ತಿ. ವೇದಿಕಾ ಅವರೇ, ಸೂರ್ಯ ಅವರು ನಿಮಗೆ ಸಂಬಂಧದಲ್ಲಿ ಏನಾಗಬೇಕು ಹೇಳಿ? ಏನಾಗಬೇಕು? ಚಿಕ್ಕಪ್ಪ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ವೇದಿಕಾ ಅವರು ತನ್ನ ಸ್ವಂತ ಚಿಕ್ಕಪ್ಪನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವೇದಿಕಾ ಅವರೇ, ಸೂರ್ಯ ಅವರು ನಿಮ್ಮನ್ನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ಎತ್ತಿ ಆಡಿಸಿ ಬೆಳೆಸಿದ್ದಾರೆ, ಹೌದಾ? ಹೌದು. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಗಳು ನೀವೇನಾದರೂ ತಪ್ಪು ಮಾಡಿದಾಗ ಹೊಡೆಯೋಕ್ಕೆ ಬಂದಾಗ ಸೂರ್ಯ ಅವರು ಅಡ್ಡ ಬಂದು ತಡೀತಿದ್ರು, ಹೌದಾ? ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಅಂಥವರು ಇಷ್ಟು ಕ್ರೂರವಾಗಿ, ಅಂದರೆ ಕಂಪ್ಲೇಂಟಲ್ಲಿ ಬರ್ಕೊಟ್ಟಿದ್ದೀರಲ್ಲ, ಮರುತ್ ಪೀಸ್ ತಗೊಂಡು ಸಾಯೋ ಥರ ಹೊಡೆದಿದ್ದಾರೆ ಅಂತ, ಇದು ಸಾಧ್ಯನಾ? ಮಾತಾಡಿ ವೇದಿಕಾ ಅವರೇ, ಮಾತಾಡಿ. ಇಂಪಾಸಿಬಲ್. ಇಷ್ಟು ಕ್ರೂರವಾಗಿ ಅವ್ರು ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯುವರ್ ಆನರ್,
ನಾನು ಬರೀ ಡಿಫೆನ್ಸ್ ಲಾಯರ್ ಆಗಿ ಈ ಮಾತು ಹೇಳ್ತಾ ಇಲ್ಲ. ಸಂಬಂಧದಲ್ಲಿ ಸೂರ್ಯ ಅವರಿಗೆ ನಾನು ಅಣ್ಣ, ವೇದಿಕಾಗೆ ತಂದೆ. ವೇದಿಕಾ ತಂದೆಯಾಗಿ ಈ ಮಾತು ಹೇಳ್ತಾ ಇದ್ದೀನಿ. ವೇದಿಕಾ ಅವರು ಯಾವುದೋ ಒತ್ತಡಕ್ಕೆ ಸಿಲುಕಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಯುವರ್ ಆನರ್, ವೇದಿಕಾ ಅವರು ನನ್ನ ಕ್ಲೈಂಟ್ ಸೂರ್ಯ ಅವ್ರ ಮೇಲೆ 14ನೇ ತಾರೀಕು 12ವರೆಗೆ ಹಲ್ಲೆ ಮಾಡಿದ್ದಾರೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವತ್ತು ಇವರು ತಮ್ಮ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಅದಕ್ಕೆ ಪ್ರೂಫ್ ಇಲ್ಲಿದೆ ಯುವರ್ ಆನರ್. ನನ್ನ ಕ್ಲೈಂಟ್ ಸೂರ್ಯ ಅವರು ನಿರಪರಾಧಿ. ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್.